ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ. ನಿಮ್ಮ ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ರಿಜೆಕ್ಟ್ ರೀಸನ್ನು ಎನ್ನೇ ಅಂತಿದ್ರೆ ಏನದು, ನಮ್ಮದು ಸ್ಕಾಲರ್ಶಿಪ್ ಏನೋ ರಿಜೆಕ್ಟ್ ಆಗುತ್ತಾ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮತ್ತು ಸ್ಕಾಲರ್ಶಿಪ್ ಅಮೌಂಟು ಯಾವಾಗ ಬರುತ್ತೆ ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಇನ್ನೂ ಯಾರು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಅವರೆಲ್ಲ ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಎಲ್ಲ ಮುಗೀತಾ ಇದೆ. ಮತ್ತು ಇವಾಗ ಆಗಲೇ ಯಾರು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಸ್ವಲ್ಪ ಜನಕ್ಕೆಲ್ಲ ಅಮೌಂಟು ಕೂಡ ಕ್ರೆಡಿಟ್ ಆಗಿದೆ, ಮತ್ತು ಸ್ವಲ್ಪ ಜನಕ್ಕೆಲ್ಲ DBT ಕೂಡ ಪುಸ್ ಆಗಿದೆ. ಆದ್ದರಿಂದ ಯಾರು ಇನ್ನೂ ಅಪ್ಲೈ ಮಾಡಿಲ್ಲ SSP ಸ್ಕಾಲರ್ಶಿಪ್ಗೆ ಅವರು ಬೇಗನೆ ಅಪ್ಲೈ ಮಾಡಿ. ನೋಡಿ, ಇಲ್ಲಿ ಕೆಲವೊಂದಷ್ಟು ಜನ ಕಮೆಂಟ್ಗಳಲ್ಲಿ ರಿಜೆಕ್ಟ್ ರೀಸನ್ ಏನೇ ಅಂತ ಬರ್ತಾಯಿದೆ ನಮ್ಮ SSP ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಅಂತ ಕೇಳ್ತಾ ಇದ್ರಿ. ಸ್ಟೇಟಸಲ್ಲಿ ತೋರಿಸ್ತಿರುತ್ತೆ ರಿಜೆಕ್ಟ್ ರೀಸನ್ ಏನದು ಅದ್ರ ಬಗ್ಗೆ ಇವಾಗ ನೋಡೋಣ. ಇವಾಗ SSP ಸ್ಕಾಲರ್ಶಿಪ್ ಸ್ಟೇಟಸ್ಗೆ ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನಮ್ಮ ಸ್ಟೇಟಸನ್ನು ಚೆಕ್ ಮಾಡಿದಾಗ ರಿಜೆಕ್ಟ್ ರೀಸನಲ್ಲಿ ಫಸ್ಟ್ ಲೆವೆಲಲ್ಲಿ ಎನ್ನೇ ಅಂತ ತೋರಿಸ್ತಾ ಇದೆ ಅಂತ ಕೇಳ್ತಾ ಇದ್ರಿ. ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸರಲ್ಲಿ ರಿಜೆಕ್ಟ್ ರೀಸನ್ ಎನ್ನೇ ಇದ್ದರೆ ಅದೇನೂ ಆಗಲ್ಲ. ಆದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ, ನಿಮ್ಮದು ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಆಗಿ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ನೋ ಇತ್ತು ಅಂತ ಹೇಳಿದ್ರೆ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಈ ರೀತಿಯಾಗಿ ತೋರಿಸ್ತಿದ್ರೆ ಇದೇನೂ ಇಲ್ಲ, ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಇಲ್ಲಿ ಫಸ್ಟ್ ಲೆವೆಲ್ ಅಪ್ಲಿಕೇಶನ್ ವೆರಿಫೈಡ್ ಅಂತ ಎಸ್ ಆಗಿದೆ, ಮತ್ತು ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವ್ಡ್ ಅದು ಕೂಡ ಎಸ್ ಆಗಿದೆ. ಆದರೆ ರಿಜೆಕ್ಟ್ ರೀಸನಲ್ಲಿ ಎನ್ನೇ ಅಂತಿದೆ. ಈ ಎನ್ನೇ ಅಂತ ಇದ್ದರೆ ಇದರದ್ದೇನೂ ಪ್ರಾಬ್ಲಮ್ ಇಲ್ಲ. ಈ ಥರ ಇದ್ದರೂ ಕೂಡ ಅಮೌಂಟ್ ಎಲ್ಲ ಅಪ್ಡೇಟ್ ಆಗಿದೆ, ಮತ್ತು ಅದು DBTಗೂ ಕೂಡ ಪುಸ್ ಆಗಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ನೋಡಿ, ಇಲ್ಲಿ ರಿಜೆಕ್ಟ್ ರೀಸನ್ ಎನ್ನೇ ಅಂತ ಇದ್ದರೂ ಕೂಡ ಅಮೌಂಟು ಕೂಡ ಅಪ್ಡೇಟ್ ಆಗಿದೆ. ನೋಡ್ಬೋದು, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಮೌಂಟ್ ಎಲ್ಲ ಅಪ್ಡೇಟ್ ಆಗಿದೆ, ಮತ್ತು ಅದು DBT ಕೂಡ ಪುಸ್ ಆಗಿದೆ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಆ ಥರ ಇತ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇವಾಗ ಸ್ಕಾಲರ್ಶಿಪ್ ಅಮೌಂಟು ಯಾವಾಗ ಬರುತ್ತೆ ಅಂತ ನೋಡೋಣ. ಮತ್ತು ನಮಗೆ DBTಗೂ ಕೂಡ ಪುಸ್ ಆಗಿದೆ, ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಮತ್ತು ಲಾಸ್ಟ್ ಇಯರ್ ಎಲ್ಲ ಯಾವಾಗ ಬಂದಿತ್ತು ಅಂತ ನೋಡೋಣ. ಇವಾಗ ಆಗಲೇ ಸಾಕಷ್ಟು ಜನಕ್ಕೆ ಸ್ಕಾಲರ್ಶಿಪ್ ಕೂಡ ಅಮೌಂಟ್ ಬಂದಿದೆ, ಅದನ್ನು ಕಮೆಂಟ್ಗಳಲ್ಲೂ ಹಾಕ್ತಾ ಇದ್ದೀರಾ, ನೋಡ್ಬೋದು. ಇವಾಗ ನಮಗೆ ಇನ್ನೂ ಬಂದಿಲ್ಲ, ಅದು ಯಾವಾಗ ಬರುತ್ತೆ, ಮತ್ತು ನಮ್ಮದು DBTಗೆ ಪುಸ್ ಆಗಿದೆ, ಅದು ಅಮೌಂಟು ಯಾವಾಗ ಬರುತ್ತೆ ಅಂತ ಇವಾಗ ನೋಡೋಣ. ಲಾಸ್ಟ್ ಇಯರ್ ಎಲ್ಲ ಯಾವಾಗ ಬಂದಿತ್ತು ಅಂತ ನೋಡೋಣ. SSP ಸ್ಕಾಲರ್ಶಿಪ್ ಅಮೌಂಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಿಗೆ ಮಾರ್ಚಲ್ಲಿ ಬಂದಿತ್ತು. ನೋಡಿ, ನಾನು ತೋರಿಸ್ತಿದ್ದೀನಿ ಡೇಟು ಮತ್ತು ಯಾವಾಗ ಬಂದಿತ್ತು ಅಂತ ತೋರಿಸ್ತೀನಿ. ಇಲ್ಲಿ ಮಾರ್ಚಲ್ಲಿ ಅವರಿಗೆ ಬಂದಿದ್ದು ಸ್ಕಾಲರ್ಶಿಪ್ ಅಮೌಂಟು. ಮತ್ತು ಇನ್ನೊಂದು ಡಿಗ್ರಿ ಸ್ಟೂಡೆಂಟ್ಗಳಿಗೆ ಅದನ್ನು ಕೂಡ ತೋರಿಸ್ತಿದ್ದೀನಿ, ನೋಡ್ಬೋದು. ಡಿಗ್ರಿ ಸ್ಟೂಡೆಂಟ್ಗಳು ಕೂಡ ಮಾರ್ಚಲ್ಲಿ ಬಂದಿತ್ತು, ವಿದ್ಯಾಸಿರಿ ಮಾರ್ಚಲ್ಲಿ ಬಂದಿತ್ತು. ಮತ್ತು ಮಾಮೂಲಿ ಫೀಸ್ ಕನ್ಸೆಕ್ಷನ್ನು ಅದು ಜನವರಿ ಟೈಮಲ್ಲಿ ಬಂದಿತ್ತು. ಆದ್ದರಿಂದ ಮಾರ್ಚು, ಏಪ್ರಿಲ್ ಈ ಟೈಮಲ್ಲಿ, ಮಾರ್ಚ್ ಆದಮೇಲೆ ನಿಮಗೆ ಕ್ರೆಡಿಟ್ ಆಗ್ಬೋದು. ಅದರಿಂದ ಎಲ್ಲವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ನಿಮಗೆ DBTಗೆ ಪುಸ್ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಅಮೌಂಟ್ ಬರುತ್ತೆ. ಅದು ಬಂದಿಲ್ಲ ಅಂದವರು ಈ ಥರ ನಿಮಗೆ ತೋರಿಸ್ತೀನಿ, ಹೋದ ವರ್ಷ ಈ ರೀತಿಯಾಗಿ ಬಂದಿತ್ತು ಅಂತ. ಮಾರ್ಚ್ ಆದಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ಗಳು ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಥರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.